ಹೌದು. ಸಾತ್ವಿಕ್ ಮಗು ಈಗ ನಮ್ಮ ಇಂಡಿಯಿಂದ ಇಲ್ಲಿ ಪ್ರಥಮ ಚಿಕಿತ್ಸೆಯನ್ನು ತೊಗೊಂಡು ನಮ್ಮಲ್ಲಿ ಸಿಟಿ ಸ್ಕ್ಯಾನಿಗೆ ರೆಫರ್ ಆಗಿದೆ. ಮಗುವಿದ ಕಂಡೀಷನ್ ಸದ್ಯಕ್ಕೆ ವೈಟಲ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಆಗಿದೆ. ಸಿಟಿ ಬ್ರೈನು ನಾರ್ಮಲ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆದ್ರೂ 48 ಗಂಟೆ ಮಗು ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ. ಯಾಕಂದರೆ ಸುಮಾರು 12ರಿಂದ 14 ತಾಸು ಮಗು ತಲೆ ಕೆಳಗಾಗಿ ಒಂದೇ ಪೊಸಿಷನಲ್ಲಿ ಇದ್ದಿದ್ದರಿಂದ ಅದಕ್ಕೆ ಮೆದುಳಿಗೆ ಸ್ವಲ್ಪ ಬಾವು ಬರೋ ಚಾನ್ಸಸ್ ಅದು ಇರುತ್ತದೆ. ಅದನ್ನೆಲ್ಲ ನಾವು ಇದರಲ್ಲಿ ತಲೆಯಲ್ಲಿ ಇಟ್ಕೊಂಡು 48 ಗಂಟೆ ಅಬ್ಸರ್ವೇಷನಲ್ಲಿ ಇಡ್ತಾಯಿದ್ದೀವಿ ಮಗುನ. ಮಗುಗಿಲ್ಲಿ ಎಲ್ಲ ಬ್ಲಡ್ ಸಾಮಾನ್ಯವಾಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀವಿ, ಎಕ್ಸ್ರೇ ಮಾಡಿಸಿದ್ದೀವಿ, ಸಿಟಿ ಸ್ಕ್ಯಾನ್ ಮಾಡಿಸಿದ್ದೀವಿ, ಸಿಟಿ ಅಬ್ಡಾಮಿನ್ ಮಾಡಿಸಿದ್ದೀವಿ. ಆಮೇಲೆ ನಮ್ಮೆಲ್ಲ ತಜ್ಞ ವೈದ್ಯರಾದಂಥ ಆರ್ಥೋಪೆಡಿಕ್ ತಜ್ಞರು, ಗಂಟಲು ಮೂಗು ತಜ್ಞರು, ಕಣ್ಣಿನ ತಜ್ಞರು, ಆಮೇಲೆ ಪಿಡಿಯಾಟ್ರಿಕ್ ಸರ್ಜನ್ನು ಮತ್ತು ನಾವೆಲ್ಲ ನಮ್ಮ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಟೀಮು ಎಲ್ಲ ರೀತಿಯಾದ ಮಗುನ ತಪಾಸಣೆ ಮಾಡಿ ಮಗು ಸದ್ಯದ ಮಟ್ಟಿಗೆ ವೈಟಲ್ ಪ್ಯಾರಾಮೀಟರ್ಸ್ ನಾರ್ಮಲ್ ಇದ್ದಾವೆ. ಆದ್ರೂ 48 ಗಂಟೆ ಅಬ್ಸರ್ವೇಷನಲ್ಲಿ ಇಡಬೇಕಾಗತ್ತೆ ಮಗುನ. ತಲೆ ಕೆಳಗಾಗಿ 21 ಗಂಟೆ ಅದರದ್ದೇ ಆದ ಈಗ ನಾವೆಲ್ಲ ನೀವು ಸಾಮಾನ್ಯವಾಗಿ ನೋಡ್ತಿರ್ಬೋದು, 1 ಗಂಟೆ ತಲೆ ಕೆಳಗೆ ಮಾಡಿದ್ರೆ ನಮಗೆಲ್ಲ ತುಂಬ ತೊಂದರೆ ಆಗುತ್ತೆ. ಅದರಲ್ಲಿ ಮಗು ಸುಮಾರು 15 ಗಂಟೆ ಕಾಲ ತಲೆ ಕೆಳಗಾಗಿ ಮಲಗಿದೆ. ಸದ್ಯಕ್ಕೆ ಅದನ್ನೆಲ್ಲ ನೋಡೋದಾದರೆ ಮಗುಗೆ ಅಂಥ ಮೇಜರ್ ಏನು ಇದು ಕಂಡು ಬರ್ತಾಯಿಲ್ಲ. ಆದರೂ ನಾವು ಅದನ್ನು ಅದೇ ರೀತಿಯಾದ ಅದರ ತೀವ್ರತೆ ಬಗ್ಗೆ ನಾವು ಅಬ್ಸರ್ವೇಷನಲ್ಲಿ ಇಟ್ಕೊಂಡೇ ನಿಮ್ಮ ಮುಂದಿಂದ ಹೇಳ್ಬೇಕಾಗತ್ತೆ. ಡಾಕ್ಟರ್ ಸುನೀಲ್ ರೋಡ್ಗೆ, ಜಿಲ್ಲಾಸ್ಪತ್ರೆ ಮಕ್ಕಳ ಚಿಕಿತ್ಸಕರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.